ಕೆಂಪಕೋ ಕಾಳಕೋ ಕರ್ಗಕೋ ನಿಂಗಕೋ ಊರೆಲ್ಲ ಮದುವೆ ಆಯ್ತವ್ರು ನನ್ಗೊಂದ್ ಹೆಣ್ಣು ನೋಡ್ರಕೋ. ತೆರಿಗೆ 30 ವರ್ಷದಿಂದ ಈ ತರ ಸಾಂಗ್ ಆಡಿ 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 ನನಗೂ ಜೀವನ ಬೇಜಾರಾಗ್ಬಿಟ್ಟದೆ ತೆಗೆ. ಏಯ್ ಕೂತ್ಕಲ್ಲ ಸುಮ್ನೆ, ಎಲ್ಲಿ ಮದುವೆ ಆಗಿದೆ ನನ್ಗೆ ಆಗದೆ ಅಂತ ಸುಮ್ನೆ ಹಬ್ಬಸ್ತಾ ಕುಂತವನೆ. ನಿನ್ಗೆ ಅದೇ ಹೊಡೆದ್ರ ಹಂಗೆ ಮಕ ಗೀಗ ಕಿತ್ತೋಂಗ್ ಹೊಡ್ಬಿಡ್ತೀನಿ ಅಷ್ಟೇನೆ. ತಪ್ಪಾಯ್ತು. ಆಮೇಲೆ ಈ ನಮ್ಮೂರ್ಗೆ ಇಲ್ಲಿಗೆ ಯಾರು ರಾಜಕಾರಣಿಗಳು ಬರ್ತಾ ಇದಾರಂತೆ. ಯಾರು ಬರ್ತಾರೆ ಏನು ಅಂತ ಅವ್ರನ್ನ ಮಾತಾಡ್ಸ್ಬೇಕು ನಾನು. ಗಿಲಿ ಪಾಲಿಟಿಕ್ಸ್ಗೆ ಎಲ್ರಿಗೂ ನಮಸ್ಕಾರ, ಸ್ವಾಗತ ಅಂತ ಹೇಳು. ಗಿಲಿ ಪಾಲಿಟಿಕ್ಸ್ಗೆ ಎಲ್ರಿಗೂ ಸ್ವಾಗತ. ಈಗ ಯಾರು ಬರ್ತಾ ಇದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದ ಹುಲಿ ಈಗ ಸಿಂಗಲ್ ಸಿಂಹ ಆಗಿ ಬರ್ತಾ ಐತೆ. ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಸ್ವಲ್ಪ ಬಾಯಿ ಮುಚ್ಚಲೆ ಹುಚ್ಚ ಹೆಣ್ಣು ಬಾಯಿ ಮುಚ್ಚ. ಸರಿ ಸರ್, ಅವತ್ತು ಸಿಂಗಲ್ ಆಗಿ ನಡ್ಕೊ ಹೋಗ್ತಿರಲ್ಲ, ಎಲ್ಲಿಗೆ ನಡ್ಕೊ ಹೋಗ್ತಾವ್ರಿ ಅಂತ ನನಗೆ ಭಾಳ ಕನ್ಫ್ಯೂಸ್ ಆಗೋಯ್ತು ಸರ್. ಬಾಯಿ ಮುಚ್ಚಲೆ ಹುಚ್ಚ. ಅಯ್ಯೋ ನನ್ನ ಬಾಯಿ ಮುಚ್ಚದಿರಲಿ ಸರ್, ಹೂ ಪಗಿಸ್ತವ್ರು ನಿಮ್ಮ ಬಾಯಿನೇ ಮುಚ್ಚಿಸ್ಬಿಟ್ರಲ್ಲ ಸರ್. ನಮ್ಮ ಬಾಯಿ ಮುಚ್ಚಕ ಪರಮ ಪೂಜೆ ತಂದ ಮಗ ಸಾಧ್ಯವಿಲ್ಲ. ಹೋರಾಟಗಳು ನಡ್ತೈತಿ, ಏನು ಹುಷಾರಂತ ತಿಳ್ಕೊಂಡಿದಾರ. ನೀ ಯಾಕೆ ಲಗುನ ಹಿಂಗೆ ಮಾಡ್ಲಿಕ್ಕತ್ತಿ ಸರ್? ಅವ ಸಿಂಗಲ್ ಸಿಮ್ ಒಂಥರ ಗರ್ಜನೆ ಮಾಡ್ಕೊ ಬತ್ತಿದ್ರೆ, ಇವತ್ತು ನೋಡಿದ್ರೆ ಸಿಂಗಲ್ ಆಗಿ ಹೋಗ್ತಾ ಇದ್ರಿ ಸರ್. ಇದೆಲ್ಲ ನೋಡಿದ್ರೆ ಎಲ್ಲಿ ಬೇಕು ಅಲ್ಲಿಂದ ಎಲ್ಲ ನೀರು ಬರ್ತೈತೆ. ಎಲ್ಲಿ ಬೇಕು ಅಲ್ಲೆಲ್ಲ ನೀರು ಬರ್ತೈತೆ ಸರ್. ಇಲ್ಲಿ ಹುಚ್ಚ, ನೀನು ಹಳ ಕತ್ತಿಯ ನಗ ಕತ್ತಿಯ ಒಂದ ತಿಳಿವಲ್ದು. ಇಲ್ಲ ಒಂದು ಹೊಟ್ಟ ನಗು, ಇಲ್ಲ ಹೊಟ್ಟ ಹಳ. ನೀ ಏನು ಮಾಡ್ಲಿಕ್ಕತ್ತಿ ನನಗೆ ಗೊತ್ತಿಲ್ಲ ನೋಡು. ಒಂದು ಏನಪ್ಪ ಅಂದ್ರೆ ಇದೇ ಪರಿಸ್ಥಿತಿ ಹಾಕೈತಿ. ಯಾಕಪ್ಪ? ಪರಮ ಪೂಜೆ ತಂದೆ ಮಕ್ಕಳು ನಮಗೆ ಹುಚ್ಚಾಟನ ಭಾಗ್ಯ ಕೊಟ್ಟಾರ, ಅವ್ರಿಗೆ ಹಾಗೆ ಆಕೈತಿ. ಈಗ ನಗಬೋದು. ಆ ಒಂದು ಇದ್ರೊಳಗೆ ಬರ್ತದೆ ನೋಡಿ, ರೀಲ್ಸ್ ಒಳಗೆ ಒಬ್ಬ ಕರೆಯ ಗುಂಡ ಬುಂಡಿ ಮಾಡಿಸ್ಕೊಂಡವ ಹೇಳ್ಕಣ ಅಳ್ತಾ ಇದ್ದಂಗೆ ನಗಕತ್ತಾನ. ಹಂಗೆ ಇವರು ನಗಕತ್ತಾರ. ನಮ್ಮ ಹುಚ್ಚಾಟನ ಮಾಡಿ ನೆಕ್ಸ್ಟ್ ಹಳಕತ್ತಾರ. ನಿಮ್ಮ ಪಕ್ಷದವರು ನಿಮ್ಮ ಉಚ್ಚಾಟನೆ ಮಾಡ್ತಾರೆ ಅಂತ ಟಿ ವಿ ನ್ಯಾಷನಲ್ಲಿ ಹಾಕಿದ್ನೇ ಹಾಕಿ ತೋರಿಸ್ತಾ ಇದ್ರು. ಕೊನೆಗೂ ನಿಮ್ಮ ಪಕ್ಷದವರು ನಿಮ್ಮನ್ನ ಉಚ್ಚಾಟನೆ ಮಾಡ್ಬಿಟ್ರಲ್ಲ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದನ್ನು ಇಲ್ಲಿ ನೀವು ಸಾಂಗವಾಗಿ ಪೇಳುವಂಥವ್ರಾಗಿ. ಪೇಳ್ತೀನಿ ಕೇಳ್ಕೊ. ಅದೇನಪ್ಪ ಅಂತಂದ್ರೆ, ನಾವು ನಮ್ಮ ಪಕ್ಷದಾಗ ನಿಯತ್ತಿನ ಮನುಷ್ಯ ಆದ್ವಿ, ನಾವು ಸೀನಿಯರ್ ಮೋಸ್ಟ್ ಆದ್ವಿ. ನಾವು ಪಕ್ಷದ ಒಳಿತಿಗಾಗಿ ಎಲ್ಲವನ್ನ ಕೇಳಕತ್ತಿದ್ದು. ನಾ ಡೋಂಟ್ ಕೇರ್ ಮನುಷ್ಯ ಆಗಿನ. ನೀನು ಹತ್ತಂಗಿದ್ರೆ ಹಳ, ನಕ್ಕಂಗಿದ್ರೆ ನಗು. ನಕ್ಕಿ ಅಳತಿ ನೋಡು, ಭಾಳ ಚಾಲು ಅದಿ, ನೀನು ಶಾಣೆ ಅದಿ. ಎರಡನ್ನೂ ಕೇಳಬಾರ್ದು, ಹಂಗೆ ಮಾಡಕತ್ತಿ. ಆಯ್ತು ಹುಚ್ಚ ಕೇಳ. ಹಳ ಬರ್ತದೆ ಸರ್, ಈಗ ಬಾಬಿಟ್ರಲ್ಲ ಆತ. ನಾನು ಹಳ ಮನುಷ್ಯ ಅಲ್ಲ. ತಪ್ಪಾಯ್ತು. ಯಾಕಪ್ಪ ಅಂದ್ರೆ ನಾನು ನ್ಯಾಯ ಕೇಳಿದ್ದೀನಿ. ನಮ್ಮ ಪಕ್ಷದ ಒಂದು ಒಕ್ಕೂಟದಲ್ಲಿರಬೇಕು ಅಂತ ಪಕ್ಷ ಬರಬೇಕು ಅಂತ ಕೇಳಿದೆ. ಈಗ ಪಕ್ಷದವರೇ ದೂರ ಹಿಡ್ಲಿಕ್ಕತ್ತಾರ. 6 ವರ್ಷ ಹಿಡ್ಲಿಕ್ಕತ್ತಾರ. ಅದರ ಪರಿಣಾಮ ಏನು ಅಂತ ನಿನ್ನೆ ಮೊನ್ನೆಲ್ಲ ಗೊತ್ತಾಗೈತಿ. ಯಾಕಂದ್ರೆ ಅಖಂಡ ಕರ್ನಾಟಕದ ಜನ ಈ ಹಿಂದೂ ಹುಲಿ, ಉತ್ತರ ಕರ್ನಾಟಕದ ಹುಲಿ, ಈ ಹುಲಿ ಬಗ್ಗೆ ಎಷ್ಟೊಂದು ಅವರು ಪ್ರೋತ್ಸಾಹ ಕೊಟ್ಟಾರ, ಎಷ್ಟು ಜಯಕಾರ ಹಾಕಾರ. ಪರಮ ಪೂಜ್ಯ ಅಪ್ಪ ಮಕ್ಕಳ ಪೋಸ್ಟ್ ಏನೇನು ಮಾಡಾರ ಎಲ್ಲ ಕಣ್ಣು ಕಾಣ್ತೈತಿ. ಅಂದ್ರೆ ಸ್ಟ್ರಾಂಗ್ ಮ್ಯಾನ್ ನಾನಾದಾನಿ, ಇನ್ಯಾರು ಇಲ್ಲ ನೋಡಪ್ಪ ಸರ್. ಆದ್ರೂ ನಿಮ್ಮ ಜೊತೆ ಇದ್ದವ್ರಿಗೆಲ್ಲ ಒಂಚೂರು ತಂಡ ಹೊಡೆದಂಗೆ ಆಗೈತೆ ಅಲ್ವ ಸರ್? ಬೇಗ ಉಚ್ಚಾಟನೆ ಮಾಡ್ಬೋದಲ್ವ ಸರ್? ನೋಡಪ್ಪ, ತಂಡ ಇಲ್ಲ ಫಂಡ ಇಲ್ಲ. ಹೌದಾ? ನಾ ಹೇಳೋದು ಇಷ್ಟ ನೋಡು, ನನ್ನ ಜೊತೆ ಇದ್ದವರು ಸಮಾನ ಮನಸ್ಕರು, ಅವರು ಉಚ್ಚಾಟನೆ ಮಾಡೋಂಗಿಲ್ಲ. ಇದು ಏಕ ಸರ್ವಾಧಿಕಾರ ಪಕ್ಷ ಅಲ್ಲ, ಇದು ಏಕ ನಿರ್ಧಾರ ತಗೊಳ್ಳುವಂಥ ಪಕ್ಷ ಅಲ್ಲ. ಇದು ಸಾರ್ವಜನಿಕವಾಗಿ ನಾವೆಲ್ಲ ಕಟ್ಟಿ ಮಾಡಿರೋಂಥ ಪಕ್ಷ. ಆದರೂ ಸರ್ ನಿಮ್ಮ ಜೊತೆಲಿ ಇದ್ದಾರೆಲ್ಲ ಸರ್ ನಿಮ್ಮನ್ನ ತಳ್ಳಿ ನಿಮ್ಮನ್ನೇ ಮಾತಾಡಿ ಅಂತ ಮುಂದಕ್ಕೆ ತಳ್ಳಿ ಕೊನೆಗೆ ನಿಮ್ಮನ್ನ ಉಚ್ಚಾಟನೆ ಮಾಡಿಸ್ಬಿಟ್ರಲ್ಲ ಸರ್. ನೋಡಪ್ಪ, ನಾವು ಒಟ್ಟ ಮುಂದೆ ಏನಿದ್ವಿ ನ್ಯಾಯ ಕೇಳಲಿಕ್ಕೆ ಹತ್ತಿದ್ವಿ ಪಕ್ಷದಾಗ.
ಅವರು ನಮ್ಮ ಬಾಯಿ ಮುಚ್ಚುವಂಥ ಕೆಲಸ ಮಾಡಿ ಅದರೊಳಗೆ ನಾನು ಸ್ವಲ್ಪ ಸಿಂಹದಾಗ ಗರ್ಜನೆ ಮಾಡ್ತಾಯಿದ್ದೆ. ಇವತ್ತು ಬೇಡ ಅಂತ ಹೇಳಾರ. ಈಗ ಅವ್ರಿಗೆಲ್ಲ ನೋಟಿಸ್ ಗೀಟೀಸ್ ಕೊಡ್ಬೋದೇನು? ಅವ್ರ ಬಗ್ಗೆ ಹೇಳಿಕೆ ಕೊಡಬೇಡ್ರಿ, ಅವ್ರನ್ನ ಮೀಟ್ ಆಗಬೇಡ್ರಿ, ಅದು ಹೇಳೋಕ್ಕೆ ಬರೋದಿಲ್ಲ. ಈಗ ರಾಜಕಾರಣದಲ್ಲಿ ಏನೇನು ಆಕೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಮೊನ್ನೆ ಆ ಜಾರ್ಖಂಡ್ ಬರೋರು ಮತ್ತು ಸಿಸ್ಟರ್ ಬ್ರದರು ಒಟ್ಟಿಗೆ ಬಂದು ಡಿನ್ನರ್ ಪಾರ್ಟಿ ಮಾಡ್ಲಿಕ್ಕತ್ತಾರ. ನಮ್ಮವರು ನಾವು ಜೊತೆ ಎಲ್ಲ ಡಿನ್ನರ್ ಮಾಡ್ಲಿಕ್ಕತ್ತೀವಿ. ಈ ಥರ ಎಲ್ಲ ಒಂದು ರೀತಿಯಾದಂಥ ರಾಜಕೀಯದಲ್ಲಿ ಏನೇನೋ ಹಲ್ಲೋಲು ಕಲ್ಲೋಲು ಹಾಕಕೈತಿ. ಆದ್ದರಿಂದ ಈ ಪರಮ ಪೂಜ್ಯ ತಂದೆ ಮಕ್ಕಳು ಪರ್ಮನೆಂಟ್ ಅಲ್ಲ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ. ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ನೋಡಪ್ಪ. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ ಸರ್. ಆದ್ರೂ ನೀವು ಪದೇ ಪದೇ ಹೂ ಪಕ್ಷಕ್ಕೆ ಹೋಗಿ ಯಾಕೆ ಪ್ರಯತ್ನ ಪಡ್ತೀರಿ ಸರ್? ಯಾವ್ದಾದ್ರು ಬೇರೆ ಪಕ್ಷಕ್ಕೆ ಹೋಗಿ. ಕೇಳಪ್ಪ, ಸರ್ ನಾನೇನು ಹೂ ಪಕ್ಷಕ್ಕೆ ಹೋಗಬೇಕು, ಈಗ ಮತ್ತೆ ಹೋಗಬೇಕು ಅದರಲ್ಲೇ ಇರಬೇಕು ಅಂತ ಮನಸ್ಸು ಮಾಡೋ ಮನುಷ್ಯ ಅಲ್ಲ ನಾನು. ನಾನು ಹೂ ಪಕ್ಷಕ್ಕೆ ಹೋಗ್ಬೋದು, ಮತ್ತು ಆ ಕೈ ಪಕ್ಷದೊಳಗೆ ಹೋಗ್ಬೋದು, ತೆನೆ ಪಕ್ಷದೊಳಗೆ ಹೋಗ್ಬೋದು, ನನ್ನ ಸ್ವಂತ ಪಕ್ಷನೇ ನಾನು ಕಟ್ಬೋದು ನೋಡು. ಆದ್ರೆ ನನಗೇನಪ್ಪ ಅಂತಂದ್ರೆ ಎಲ್ಲ ಕಡೆ ಬೆಂಬಲ ಐತಿ. ನಾನು ಯಾವ ಪಕ್ಷಕ್ಕೆ ಹೋಗಲಿ ಇರಲಿ ನನ್ನ ತಾಕತ್ತು ಇದ್ದೇ ಐತಿ. ನಾನು ಹುಲಿ ಅದಾನೆ, ಅವ್ರಿಗೆ ಗೊತ್ತಿಲ್ಲ ನೋಡೋದು. ನೀನು ಹುಚ್ಚ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನೀನು ನೋಡಿದ್ದೇನೆ? ಯಾವುದು ಸರ್? ನನ್ನೇನಾದರೂ ಮುಖ್ಯಮಂತ್ರಿ ಮಾಡಿದ್ರೆ ಮೊದಲು ಕಾನೂನು ಸುವ್ಯವಸ್ಥೆ ಒಳಗೆ ಎಷ್ಟು ಬುಲ್ಡೋಜರ್ ಮೊದಲು ಆರ್ಡರ್ ಕೊಡ್ತೀನಿ ರೀ, ಇಷ್ಟು ಬುಲ್ಡೋಜರ್ ಇರಬೇಕು ಅಂತ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗೆ ನಾನು ಬುಲ್ಡೋಜರ್ಗೆ ಆರ್ಡರ್ ಕೊಟ್ಟೀನಿ. ಅಲ್ಲ ಸರ್, ನೀವು ಬುಲ್ಡೋಜರ್ ಕೊಡಿಸ್ತೀನಿ ಅಂತ ನೀವು ಅಂತೀರಿ, ಅವ್ರು ನೀವು ಬುಲ್ಡೆಗೆ ಹೊಡೆದು ಆಚೆ ಕಳ್ಸಿದ್ರಲ್ಲ ಸರ್. ಹುಚ್ಚ ಸೋರೆಕಾಯಿ ಮಾತಾಡಬೇಡಿಯಪ್ಪ. ನನಗೆ ಬುಂಡೆ ಅದೇ ನಿನ್ನ ಮಂದಿಯಾಗ ನಮ್ಗೆ ತಿಳಿ ಅಂತೀವಿ, ನೀವು ಬುಂಡೆ ಅಂತೀವಿ. ನಾನು ಬುಲ್ಡೋಜರ್ ತರಿಸಿ ಯಾರು ಕಾನೂನಾಗ ಅಕ್ರಮ ಸಕ್ರಮ ಮಾಡ್ತಾರೆ ಅವ್ರ ಮೇಲೆ ನಾನು ಕಾನೂನು ಕ್ರಮ ತಗೋತೀನಿ ಅಂತ ಭಾಳ ಚಪ್ಪಾಳೆ ಬಂತು. ಇದನ್ನು ನೋಡಿ ಪರಮ ಪೂಜ್ಯ ತಂದೆ ಮಕ್ಕಳು ಮುಂದೊಂದು ದಿನವನು ಬುಲ್ಡೋಜರ್ ಬಾಬಾ ಆಗಕತ್ತಾನ, ಕರ್ನಾಟಕದೊಳಗೆ ಏನೋ ಹವಾ ಎಬ್ಸಕತ್ತಾನಂತ ಭಯ ಬಂದು ಆದಷ್ಟು ಬೇಗ ಉಚ್ಚಾಟನೆ ಮಾಡೋಣ. ನಮ್ಮ ಟೀಮ್ನೊಳಗಿದ್ದಂಥ ಮಂದಿಗೆ ನೋಟಿಸ್ ಕೊಡ್ಲಿಕ್ಕತ್ತಾರ, ನೀವು ಅವ್ರ ಹತ್ರ ಹೋಗಬೇಡಿಪ್ಪ, ಅವ್ರ ಹತ್ರ ಮಾತಾಡಬೇಡಿ, ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡಿ, ಹಿಂಗೆ ಏನನ್ನ ಮಾಡ್ಲಿಕ್ಕತ್ತಾರ. ಆಯ್ತು, ಮುಂದೆ ಏನಾಕೈತಿ ಅಂತ ನೋಡ್ತಾರೆ. ಪರಮ ಪೂಜ್ಯ ತಂದೆ ಮಗ ಅವ್ರು ನೋಡ್ತಾರೆ ಏನಾಕೈತಿ ಅಂತ. ಸರ್, ಈಗ ನಿಮ್ಮ ಪಕ್ಷದಿಂದ ನಿಮ್ಮನ್ನ ಉಚ್ಚಾಟನೆ ಮಾಡಿ ಆಚೆ ಕಳಿಸ್ಬಿಟ್ರಲ್ಲ, ಪುನಃ ಕನ್ವಿನ್ಸು ಏನೋ ಇದು ಮಾಡ್ಕೊಂಡು ಕರ್ಸ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಪುನಃ ಆ ಪಕ್ಷಕ್ಕೆ ಹೋದಾದ್ಮೇಲೆ ನೀವು ಏನೋ ಮಾತಾಡ್ತಿರೋ ಮೊದಲು ಮಾತಾಡ್ದಂಗೆ, ಅಥವಾ ಏನು ಬೇಡ ಅಂತ ಸುಮ್ಮನೆ ಗಪ್ ಚುಪ್ ಅಂತಿರ್ತಿರೋ, ಬಂದ ಪುಟ್ಟ ಓದ ಪುಟ್ಟ ಅಂತಿರ್ತೀರ ಸರ್? ನೋಡಪ್ಪ, ಪುನಃ ಅವರು ಹುಚ್ಚಾಟನೆ ಮಾಡೋದು ಅವ್ರ ಧರ್ಮ ಮಾಡಕತ್ತಾರ, ಮತ್ತೆ ಸೇರಿಸ್ಕೊಳ್ತಾರ. ಇಲ್ಲ, ನಾನು ಭಿಕ್ಷೆ ಬಿಡೋ ಮನುಷ್ಯ ಅಲ್ಲ, ನಾನು ಹತ್ಕೊಂಡು ಕೂತ್ಕೊಳ್ಳೋ ಮನುಷ್ಯ ಅಲ್ಲ. ನನ್ನ ಕೆಲಸ ನನ್ನ ಕ್ಷೇತ್ರದಾಗ ನಾನು ಮಾಡ್ಲಿಕ್ಕತ್ತೀನಿ. ಅವರು ಮತ್ತೆ ಕರೆದ್ರೂ ಅಷ್ಟೇ, ನಾನಿದ್ದರೂ ಅಷ್ಟೇ. ಹೋದ ಪುಟ್ಟ ಬಂದ ಪುಟ್ಟ ಮಾತೇ ಇಲ್ಲ ನೋಡ. ನಾವು ಯಾವತ್ತೂ ಗರ್ಜನೆ, ಸಿಂಗಲ್ ಸಿಂಹ ಅದೀನಿ, CM ಕ್ಯಾಂಡಿಡೇಟ್ ಅದೀನಿ. ನಾನು ಯಾವತ್ತೂ ಗರ್ಜನೆ ಮಾಡ್ಲಿಕ್ಕತ್ತೀನಿ ಹೊರತು ನಾನು ಬಾಯಿ ಮುಚ್ಚಿ ಕೂರಂಗಿಲ್ಲ. ಸರ್, ಇದು ನಿಮ್ಮನ್ನ ಉಚ್ಚಾಟನೆ ಮಾಡಾದ್ಮೇಲೆ ಅದೇ ಕುಟ್ರರು ಅದೇ ಪೆಟ್ರಲ್ಲಿ ಅದೇನೋ ಬರ್ದಿದ್ರಲ್ಲ ಸರ್, ಅದು ಏನು ಅದು ಇದು ಅದೇ ಇದು ಅದು ಟ್ವಿಟರ್ನೊಳಗೆ ನೀಲಿ ಅಕ್ಕಿ ಆಯ್ತಲ್ಲ, ಆ ಭಾವನಾತ್ಮಕ ಪೋಸ್ಟ್ ಯಾವುದಪ್ಪ ಅಂದ್ರೆ, ಸರ್, ಸತ್ಯವಂತರಿಗೆ ಇದು ಕಾಲವಲ್ಲ, ದುಷ್ಟರಿಗೆ ಇದು ಸುಭಿಕ್ಷ ಕಾಲ ಅಂತ. ನನಗೆ ಅರ್ಥ ಆಯ್ತದೆ, ಒಂಚೂರು ಬುಡ್ಸ್ ಹೇಳಿ. ಅದೇನು ಬಿಡ್ಸಂಗಿಡಲೇ ಹುಚ್ಚು ಸೋರೆಕಾಯಿ. ಕೇಳ, ಇಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋನ್ಗೆ ಬೆಲೆ ಇಲ್ಲ. ಅವನು ಮೋಸ ಮಾಡ್ಲಿಕ್ಕತ್ತಾನ, ಅಧಿಕಾರ ದಾಹ ಮಾಡ್ತಾನ, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ತಾನ ಅನ್ನೋ ನೋಡಪ್ಪ ಬದುಕ್ತಾ ಇದ್ದಾನೆ ಇವತ್ತು. ಅಂಥವ್ರು ಕಾಲ ಹಾಕೈತಿ, ಒಳ್ಳೆ ಮನುಷ್ಯರಿಗೆ ಕಾಲಿಲ್ಲ. ಈಗ ಅದರ ಮುಂದಿನ ಲೈನ್ ಹೇಳ್ತೀನಿ ಕೇಳಿ. ಉಪಕಾರ ಮಾಡಿದರೆ ಅಪಕಾರ ಮಾಡುವ ಕಾಲ. ಉಪಕಾರ ತಿಂದು ಹಿಂದೆ ಹುಚ್ಚು ಸೋರೆಕಾಯಿ, ಉಪ್ಪು ಖಾರ ಹಾಕೊಂಡು ತಿನ್ನೋದಿಲ್ಲ ಅಪ್ಪ. ನಾವು ಒಂದು ಸಹಾಯ ಮಾಡಿದಷ್ಟು ಮಂದಿ ನಮಗ ಮೋಸ ಮಾಡ್ಲಿಕ್ಕತ್ತಾರ, ಅದೇ ಈ ಕಾಲ. ಗುರುಗಳೇ, ಇಲ್ಲಿಯ ತನಕ ನೀವು ಹೇಳಿದ ಎಲ್ಲ ವಿಚಾರಗಳನ್ನು ನಾನು ಕುಳಿತುಕೊಂಡು ಆಲಿಸಿದೆ. ಇದರ ಅರ್ಥ ಏನಪ್ಪಾ ಅಂದರೆ, ಒಳ್ಳೆಯವ್ರಿಗೆ ಒಳ್ಳೆ ಕಾಲ, ಕೆಟ್ಟವ್ರಿಗೆ ಕೆಟ್ಟ ಕಾಲ. ಇದು ಬೇಸಿಗೆ ಕಾಲ ಅಲ್ವಾ ಸರ್? ಹುಚ್ಚ, ನಾನು ಹೇಳಿದ್ದು ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಇಲ್ಲಲೇ ಯಪ್ಪ. ನಾನು ಟ್ವಿಟ್ಟರ್ನಾಗ ಬರ್ದಿರೋದ ನೀನು ಉಲ್ಟಾ ಹೇಳಿಕತ್ತಿ. ಅದಕ್ಕೆ ಒಂದು ಸಾಂಗ್ ಬರ್ತೈತಿ ನಮ್ಮ ವಿಷ್ಣುವರ್ಧನ ಅವರ ಸಿನಿಮಾದಾಗ, ಮೋಜುಗಾರ ಸೊಗಸುಗಾರದಾಗ. ಯಾವುದು ಅಂದ್ರೆ ಈಗ ಹಾಕ್ಲಿಕ್ಕೆ ಸಾಗರ ತುರುವಿಕೆರೆ ಯಾಕಪ್ಪ ಅದು. ಸುಳ್ಳಿದು ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ.
ಚೋರರಿಗೊಂದು ಕಾಲ, ಸೂರರಿಗೊಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಆ ಸುಳ್ಳಿಗೂ ಒಂದು ಕಾಲ. ಏನೇ ಆದ್ರೂ ನಾನೇ ಮೇಲೆ ಇರೋದು ನೋಡು, ಕಾಲ ಚಕ್ಕದ್ರೊಳಗೆ. ಸರ್ ನನ್ಗೆ ಇನ್ನೊಂದು ಸಾಂಗ್ ನೆನಪತ್ತದೆ ಸರ್. ಏನಪ್ಪ ಅದ? ನಿನ್ಗಿದ್ದು ಬೇಕಿತ್ತ ಮಗನೇ. ಹುಚ್ಚು ಸ್ವರಕ್ಕೆ ಮಗನ ಏನು ಹೇಳಿಕತ್ತಿ ನೀನು? ಅದು ನಮ್ಮ ಕಡೆ ಹೇಳ್ತಾರೆ ಹುಚ್ಚು ಮಗನ ಅಂತ. ಹಂಗಾಯ್ತು ನೋಡಪ್ಪ. ಹಂಗಲ್ಲ ಅದು ನಿನಗೇನು ಬೇಕಿತ್ಲೇ ಮಗನ? ನೋಡು ಅದು ಬೇಡ. ಅವನು ಬೇರೆ ಯಾರ ಕೂದಲು ಬಿಟ್ಕೊಂಡು ಹೇಳಕತ್ತಾನ ಹಾಡು ಸರಿ. ನನಗಿದು ಬೇಡ ಮಗನೇ, ನಿನಗಿದು ಬೇಡ ಮಗನೇ. ಆದರೆ ಈ ಮಗ ಯಾವುದನ್ನೂ ಬಿಡುವಂತ ಅನ್ನಲ್ಲ. ನನಗೆಲ್ಲ ಬೇಕಿತ್ತ ಮಗನ ಅಂತ ಹೇಳ. ಬರ್ತೀನಿ ನೋಡು. ಹೋಗಿನ ಮುಂಚೆ ನನ್ನ ಜೊತೆ ಕುಣಿತ ಹಾಕ್ಬಿಟ್ಟೋಗಿ ಸರ್. ನೋಡಪ್ಪ, ನಾನು ಮೊನ್ನೆ ಆ ಜಯಂತಿ ಈ ಜಯಂತಿ ಒಳಗೆಲ್ಲ ಕುಣಿತ ಹಾಕಿದೆ. ಆದರೆ ಇವತ್ತು ಕುಣಿಯ ಮೂಡಿಲ್ಲ ನೋಡು. ನಾನು ಸೈಲೆಂಟಾಗಿ ಬಂದೀನಿ, ಸೈಲೆಂಟಾಗಿ ಹೋಗ್ತೀನಿ. ಯಾರು ಕೂಡ ಮಾತಾಡೋಂಗಿಲ್ಲ. ನಿನ್ನ ಕೂಡ ಒಂದಷ್ಟು ಮಾತಾಡಿನಿ ಅಷ್ಟೇ. ನಾನು ಬಾಯಿ ಮುಚ್ಕೊಂಡಿದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ಬರ್ತೀನಪ್ಪ. ಅಲ್ಲ ಈಗ ಉಚ್ಚಾಟನೆ ಮಾಡಿಸ್ಕೊಂಡ್ರು ಹೋದ್ರು. ಇವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ, ನಮ್ಮ ರಾಜವಲಿ ಸರ್ ಬರ್ತಾರೆ, ಅವ್ರನ್ನ ಒಂದ್ಸಲ ಮಾತಾಡ್ಸೋಣ. ಅಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳುತ್ತೋ ಕಾರಣ. ಸರಿ. ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಅರನೇ ನಿನ್ನಾಟ ಬಲ್ಲೋನೆ. ನೋಡಿ ಸ್ವಾಮಿ, ಇವತ್ತು ರಾಜಕೀಯದೊಳಗೆ ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರು ಗೊತ್ತಿಲ್ಲಪ್ಪ. ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರು? ಕಾಲು ಎಳೆಯೋಕೆ ಬಂದವರೆಲ್ಲ ಕಾಲು ಕೆಳಗೆ ಹೊಂಟೋದ್ರಲ್ಲ. ಬಹಳ ಚೆನ್ನಾಗಿದೆ ಸ್ವಾಮಿ. ಸರ್ ಆದ್ರೆ ಕಾಲ್ ಎಳ್ದರ್ ಯಾರು, ಕಾಲ್ ಎಳ್ಸ್ಕೊಂಡ್ರ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾರು ಅಂತ ಗೊತ್ತಿಲ್ವೇನು? ಇಲ್ಲ ಸರ್. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಕಿವಿಲ್ ಹೂ ಇಟ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಯಾರು ಅಂತ ಗೊತ್ತಿಲ್ವೇನು? ಕಾಲು ಹೇಳಕ್ ಬಂದು ಅವರೇ ಕಾಲು ಕೆಳಗೆ ಹೊಟ್ಟೋದು. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೆ ಇನ್ನೊಬ್ಬರು ಕಾಲು ಎಳಿಬಾರ್ದು ಸ್ವಾಮಿ. ಆಯ್ತು ಬಿಡಿ. ಒಂದು ದಿನ 2 ದಿನ ಸರಿ, ಪ್ರತಿದಿನ ಕಾಲು ಎಳಿತಾ ಇದ್ರೆ ಅವರೇ ಕಾಲು ಕೆಳಗೆ ಹೋಗ್ತಾರೆ ಅಂತ ಈಗ ಸಾಬೀತಾಗಿದೆ. ಗೊತ್ತೇನು? ಅವ್ರು ಮತ್ತೆ ಫಿನಿಶ್ ತರ ಎದ್ ಬರ್ತಾರೆ ಸರ್. ಪಿನಿಸ್ ತರ ಎದ್ ಬರ್ತಾರೆ ಸರ್. ಬಾಯಿ ಮುಚ್ಚಿದೆ ಸರ್. ಯಾವ ಫಿನಿಶ್? ಫಿನಿಕ್ಸ್. ಅದು ಸರ್. ಅದೇ ಅವ್ರು ಫಿನಿಕ್ಸ್ ತರ ಎದ್ದು ಬಂದ್ರೆ ಹೆಂಗ್ ಫಿನಿಶ್ ಮಾಡ್ಬೇಕು ಅಂತ ಇವ್ನಿಗೆ ಗೊತ್ತಿದೆ ಸ್ವಾಮಿ. ಗೊತ್ತಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಪಕ್ಷವನ್ನ ನಾನು ಹೋರಾಟ ಮಾಡ್ಕೊಂಡು, ಸೈಕಲ್ ಹೊಡ್ಕೊಂಡು, ನಡ್ಕೊಂಡು, ರಾಜ್ಯಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಅಷ್ಟು ಸುಲಭವಾಗಿ ನನ್ನ ಪಕ್ಷ ಬಿಟ್ಕೊಡೋದಿಲ್ಲ. ಪಕ್ಷದ ಬಗ್ಗೆ ಅನಾವಶ್ಯಕವಾಗಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಡೋದು, ಪಕ್ಷದ ಅಧ್ಯಕ್ಷರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು, ಇದೇನು ತರಬೇನಿದು? ಅದಕ್ಕೆ ತಕ್ಕಾಗ ಹೈಕಮಾಂಡ್ ಏನ್ ಮಾಡಿದೆ ಸ್ವಾಮಿ. ಇದ್ರಲ್ಲಿ ನಮ್ದೇನಿಲ್ಲ. ಶಿವನೇ ನಿನ್ನ ಆಟ ಬಲ್ಲವನೇ ಯಾರ್ಯಾರು. ಸರ್ ಆದ್ರೂ ಆ ಯತ್ನಿ ಸರ್ ಬಾಯ್ ಬಿಟ್ರೆ ಸಾಕು, ಪರಮ ಪೂಜ್ಯ ತಂದೆ ಗುರುಗಳು ಅಂತ ಅಂತಾರೆ. ಹಂಗಂದ್ರೆ ಯಾರು ಸರ್? ನೋಡಿ ಸ್ವಾಮಿ, ಪರಮ ಪೂಜ್ಯ ತಂದೆ ಮಗ ಅನ್ಬೋದು. ಅವರು ತಂದೆ ಮಕ್ಕಳ ಬಗ್ಗೆ ಜಪ ಮಾಡೋದು ಬಿಟ್ಟು ಪಕ್ಷದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆ, ಪಕ್ಷದ ಒಗ್ಗಟ್ಟಿನ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ಭಾಳ ಒಳ್ಳೇದಿರ್ತಿತ್ತು. ಬರೀ ತಂದೆ ಮಗ ಅಂತ ಜಪ ಮಾಡಿ ಇವತ್ತೆಲ್ಲಿ ಮಗ ಅನ್ಸ್ಕೊಂಡಿದ್ದಾರೆ. ಗೊತ್ತೇನು? ಅವರ ಉಚ್ಚಾಟನೆಗೆ ಕಾರಣ ಏನು ಸರ್? ಅವ್ರು ಯಾವಾಗಲೂ ಹುಲಿ 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 ಅಂತ ಅಂತಿದ್ರಲ್ಲ ಸರ್. ಇದರಲ್ಲಿ ಏನಾದರೂ ಅವ್ರ ಮುಂದೆ ಏನು CM ಗೇಮ್ ಹಾಕ್ಬಿಡ್ತಾರೆ ಅಂತ ನೀವೇನಾರು ಉಚ್ಚಾಟನೆ ಮಾಡಿಬಿಟ್ರೆ ಹೆಂಗೆ ಅಂತ ಸರ್? ಬಾಯಿ ಮುಚ್ಚಲಿ ಸಾಕು. ಯಾವ ಹುಲಿ ಇಲ್ಲ, ಸಿಂಹನೂ ಇಲ್ಲ. ಇರೋದೊಂದೇ ರಾಜಾವಲಿ. ನಮ್ಮ ಉಪಕ್ಷದ ಇರೋದೇ ರಾಜಾವಲಿ. ಈ ರಾಜಾವಲಿ ಮುಂದೆ ಯಾವ ಹುಲಿನೂ ಏನು ಬಾಲ ಬಿಚ್ಚಾಗಿಲ್ಲ ಸ್ವಾಮಿ. ಅವರೇ ತಂದುಕೊಡೋದು. ಅವ್ರಿಗೆ ನೋಟಿಸ್ ಕೊಟ್ಟಿಲ್ವೇನು? ವರ್ಷಾನುಗಟ್ಟಲೆ ಹೈಕಮಾಂಡ್ ನೋಟಿಸ್ ಬರ್ತಾ ಇದೆ, ಇದಕ್ಕೆ ಉತ್ತರ ಕೊಡಿ ಅಂತ. ಅದನ್ನೆಲ್ಲ ತಾತ್ಸಾರ ಮಾಡಿ ಅವರು ಮತ್ತೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ರು. ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಪಕ್ಷದ ಅಧ್ಯಕ್ಷರಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ. ಇದನ್ನೆಲ್ಲ ಗಮನಿಸಿದಂಥ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಉಚ್ಚಾಟನೆ ಮಾಡಿದೆ ಸ್ವಾಮಿ. ಇದರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ. ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಅಷ್ಟೇ ಸ್ವಾಮಿ. ಅವ್ರೇನೋ ಉಚ್ಚಾಟನೆ ಆಗ್ಬಿಟ್ರು. ಅವ್ರೇನಾರ ಹೊಸ ಪಕ್ಷ ಏನಾರ ಕಟ್ಕೊಂಡು ಈ ಪಕ್ಷದಲ್ಲಿರೋರೆಲ್ಲ ಪಟ ಅಂತ ಉದ್ರೋಗ್ಬಿಟ್ಟು ಕೈ ಪಕ್ಷ ಏನಾರ ಬಂದ್ಬಿಟ್ರೆ ಏನು ಮಾಡೋದು ಸರ್? ಅವ್ರು ಹೊಸ ಪಕ್ಷ ಕಟ್ಕೊಂಡು ಸರ್ ಇನ್ನೊಂದು ಪಕ್ಷಕ್ಕೆ ಮಾದರಿ ಆಗ್ತಾರೆ ಅಂತೇನು? ಅಯ್ಯೋ ನೀನ್ ಅಳ್ತಾ ಇದೀಯ, ನಗ್ತಾ ಇದೀಯಾ? ನೀವೇನ್ ಮಾಡ್ತಾ ಇದ್ರಿ ಸರ್? ನಾನು ನಗ್ತಾ ಇದ್ದೆ ಸ್ವಾಮಿ. ನಾನು ನಗ್ತಾ ಇದ್ದೆ ಸರ್. ಸುಳ್ಳು ಹೇಳ್ಬೇಡ, ಅಳ್ತಾ ಇರ್ಲಿಲ್ಲ. ಅಲ್ಲ ನೀವು ನಗ್ತಾ ಇದ್ದೀರೋ ಅಳ್ತಾ ಇದ್ದೀರೋ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ಸಲ ನಗ್ಬಿಟ್ಟು ಆಮೇಲೆ ಒಂದ್ಸಲ ಅಳ್ತಾ ಇದ್ದೆ. ನಗ್ತಾ ಇದ್ದೆ ಸ್ವಾಮಿ, ಇನ್ನೊಂದ್ಸಲ ನಗ್ಬಿಡು. ಕಾರಣ ಏನು ಗೊತ್ತೇನು?
ಏನ್ ಸರ್? ಅದೇನೋ ಹೊಸ ಪಕ್ಷ ಕಟ್ತೆ ಅಂತ ಹೇಳಿದಲ್ಲ, ಹಾ ಸರ್. ನಾನು ಒಂದು ಜಮಾನದಲ್ಲಿ ನಾನು ಕೂಡ ಪಕ್ಷದ ವಿರೋಧವಾಗಿ ತೊಡೆ ತಟ್ಟಿ ನಾನು ಕೂಡ ಒಂದು ಪಕ್ಷ ಕಟ್ಟಿದೆ. ಆಮೇಲೆ ಗೊತ್ತಾಯಿತು ಸ್ವಾಮಿ ಏನೂ ಆಗಲ್ಲ ಅಂತ. ಮತ್ತೆ ನಮ್ಮ ಪಕ್ಷಕ್ಕೆ ಬಂದು ಪಕ್ಷವನ್ನು ಪ್ರಚಂಡವಾಗಿ ಬಲಿಷ್ಠವಾಗಿ ಕಟ್ಟಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದೇನೆ. ಅವರು ಕಟ್ ನೋಡಲಿ ಗೊತ್ತಾಗುತ್ತೆ. 6 ಇಲ್ಲ 3 ಇಲ್ಲ ಒಣಗಲು ಕಳ್ಳೆಕಾಯಿ ಅಂತ ಕೂತ್ಕೊಂಡು ಕಳ್ಳೆಕಾಯಿ ವ್ಯಾಪಾರ ಮಾಡಬೇಕಾಗುತ್ತೆ, ಗೊತ್ತೇನೋ? ಸರ್, ನೀವು ಅನುಭವದ ಮಾತನ್ನು ಹೇಳಿದ್ದೀರಿ. ಈಗ ನಿಮಗೆ ಬಿಸಿ ಬಿಸಿ ಕಾಫಿ ಮತ್ತೆ ಉಪ್ಪಿಟ್ಟನ್ನು ತರಿಸಲೇ? ಬಾಯಿ ಮುಚ್ಕೊಂಡಿರ್ರಿ. ಯಾವ ಬಿಸಿ ಬಿಸಿ ಕಾಫಿ ಉಪ್ಪಿಟ್ಟು ಯಾವುದು ಬೇಡ. ಇವತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು. ಸುಮ್ಮನೆ ಅವ್ರು ಮಾಡಿದ್ರು ಪರಮ ಪೂಜ್ಯ ತಂದೆ ಮಾಡಿದ್ರು, ಪರಮ ಪೂಜ್ಯ ಮಗ ಮಾಡಿದ್ರು ಅಂತ ದಂಗೆ ಹೇಳ್ಸೋದು, ಪೋಸ್ಟರ್ಗೆ ಬೆಂಕಿ ಹಚ್ಚೋದು, ಪ್ರತಿಭಟನೆ ಮಾಡೋದು, ಇದ್ಯಾವ್ದನ್ನು ಸಹಿತವುದಿಲ್ಲ ಸ್ವಾಮಿ. ಇದು ಹೈಕಮಾಂಡ್ ತೀರ್ಮಾನ ಆಗಿದೆ. ನಾನಾಗ್ಲಿ ಮತ್ತೊಬ್ರಾಗ್ಲಿ ಅವರಾಗ್ಲಿ ಇದನ್ನ ಒಪ್ಕೊಳ್ಳೇಬೇಕು. ಹೌದಾ? ಇದ್ರಲ್ಲಿ ನಿಮ್ ಕೈವಾಡ ಏನು ಇಲ್ವಾ ಸರ್? ಬಾಯಿ ಮುಚ್ಚಲಿ ಸಾಕು. ಯಾವ ಕೈವಾಡ? ಇವತ್ತು ನಾವಲ್ಲ, ಸೆಂಟ್ರಲ್ ಇಂದ ಬಂದಂತವ್ರು ಸೂಟ್ ಕೇಸ್ ಗಿರಾಕಿ ಮತ್ತೊಬ್ರು ಅವರೇ ಆ ಪೇಮೆಂಟ್ ಗಿರಾಕಿ ಈ ಪೇಮೆಂಟ್ ಗಿರ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಅವ್ರ ತಳ ಗೊತ್ತಿಲ್ಲ, ಇವ್ರು ಬುಡ ಗೊತ್ತಿಲ್ಲ ಅಂತ ಪ್ರತಿಯೊಬ್ಬರನ್ನು ಕೂಡ ಹರಾಜ್ಮೆಂಟ್ ಮಾಡಿದ್ದಾರೆ. ಇವನ್ನೆಲ್ಲ ಮನಗಂಡು ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ನಾವೆಲ್ಲ ಭದ್ರಾಗಿದ್ದೇವೆ. ಅದನ್ನು ಅವರು ಕೂಡ ಒಪ್ಕೊಳ್ಳುವಂಥವ್ರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಬಾಯಿ ಮುಚ್ಚಲಿ ಸಾಕು. ಈಗ ಹೆಂಗೋ ಟೈಮ್ ಆಯ್ತು, ಒಂಚೂರು ಟೀಗೆ ಕುಡ್ಕೊ ಬರ್ತೀನಿ, ಬ್ರೇಕ್ ತಗೊಳ್ಳಿ. ಬಿಸಿ ಬಿಸಿ ಟೀ ಕುಡ್ಕೊ ಬಂದ್ಬಿಟ್ಟೆ. ಮತ್ತೆ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಹಳ್ಳಿ ಕಟ್ಟೆ ಬರ್ತಾರೋ ಯಾರಪ್ಪ ಅಂದ್ರೆ ಹೌದಾ ಹುಲಿಯ ನಮ್ಮ ರಾಮಯ್ಯ ಸರು. ಸರ್, ಅವಾಗ ಬೆಳ್ಗಿಳಿ ಇಟ್ಕೊಂಡು ಹಿಂಗೆ ಕುಣಿತಿದ್ದಲ್ಲ, ಸ್ವಲ್ಪ ಜೋಶ್ ಇಲ್ವಲ್ಲ ಯಾಕೆ? ಇಲ್ಲ ಸರ್. ಅದೇ ಯಾಕೆ ಅಂತ ಮೊದ್ಲು ಗರುಡಂಗ ಹಾರಾಡ್ಕೊಂಡಿದ್ದೆ ಸರ್, ಈಗ ಗಪ್ ಚಿಪ್ ಅಂತ ಆಗ್ಬಿಟ್ಟಿದ್ದೀನಿ ಸರ್. ಅದೇ ಯಾಕೆ ಅಂತ ಇನ್ನೇನು ಸರ್, ನೀವು ಎಲ್ಲಾದ್ರೂ ಬೆಲೆನೂ ಜಾಸ್ತಿ ಮಾಡ್ಕೊ ಹೋಯ್ತಾ ಇದ್ರೆ? ಅದು ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು 20%. ಆಮೇಲೆ ಬಸ್ ರೇಟು 14% ಜಾಸ್ತಿ ಮಾಡಿದ್ದು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮೆಟ್ರೋಗೆ 50% ಜಾಸ್ತಿ ಮಾಡಿದ್ರು. ಗೊತ್ತಿಲ್ಲಪ್ಪ. ನಾವಷ್ಟು ಮಾಡಿಲ್ಲ ನೋಡಪ್ಪ. ಆರ್ಥಿಕತೆ ಸಮತೋಲನ ಬರಬೇಕು ಅಂತಂದ್ರೆ ಈ ಟ್ಯಾಕ್ಸು ಆಮೇಲೆ ಪ್ರೈಸ್ ರೇಟ್ನ ಹೈಕ್ ಮಾಡೋದು ಕಡಿಮೆ ಮಾಡೋದು ಇವೆಲ್ಲ ಮಾಡಬೇಕು. ಸುಮ್ಮನೆ ರೀ ಸರ್, ಎಲ್ಲಾದ್ರೂ ಬೆಲೆನ ಜಾಸ್ತಿ ಮಾಡ್ಬಿಟ್ರಿ, ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಿ, ಬೆಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಿ, ತುಪ್ಪದ ಬೆಲೆ ಜಾಸ್ತಿ ಮಾಡಿದ್ರಿ. ಇಷ್ಟೇ ಅಲ್ವಾ? ಅಷ್ಟೇ ಅಲ್ಲ ಸರ್, ಮೊದ್ಲು ಕರೆಂಟ್ ಮುಟ್ರು ಸಾಕೊಡಿದ್ದು, ಈಗ ಕರೆಂಟ್ ಬಿಲ್ ನೋಡ್ರು ಸಾಕು ಸರ್, ಹೆವಿ ಸಾಕೊಡಿತದೆ. ಹಂಗೆಲ್ಲ ಜಾಸ್ತಿ ಏರಿಸ್ಬಿಟ್ಟಿದ್ರಿ ನೀವು. ಒಳತಿ ನೋಡು ಕಪಾಲ್ಕೆ. ನಾವೇನು ಜಾಸ್ತಿ ಮಾಡಿಲ್ಲ. ಆಸ್ ಪರ್ ಪಕ್ಕದ ರಾಜ್ಯಗಳನ್ನ ನೋಡಿದ್ರೆ ನಮ್ಮಲ್ಲಿ ಟ್ಯಾಕ್ಸ್ ರೇಟ್ ಆಫ್ ಹೈಕಿಂಗ್ ಎಲ್ಲ ಕೂಡ ಕಡಿಮೆ ಇದೆ, ಗೊತ್ತಾಯ್ತಲ್ಲ. 1 ಲೀಟರ್ ಹಾಲು ನಮ್ಮಲ್ಲಿ ಏನದೆ ಜಾಸ್ತಿ ಇರ್ತಿದೆಯಲ್ಲಪ್ಪ, ಪಕ್ಕದ ರಾಜ್ಯದಲ್ಲೂ ಕೇಳು, ನಮಗಿಂತ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಇದೆ, ಗೊತ್ತಾಯ್ತಾ. ಆಮೇಲೆ ಗ್ಯಾರಂಟಿ ಯೋಜನೆಗಳು ಸರ್ಕಾರ ಸ್ಟ್ರಾಂಗ್ ಆಗಿ ನಡಿಬೇಕು, ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು. ಆಮೇಲೆ ಎಲ್ಲ ಕ್ಷೇತ್ರನೂ ನಾವು ಡೆವಲಪ್ ಮಾಡಬೇಕೀಗ. 2.5 ವರ್ಷ ಆಗೋಯ್ತು. ಅನುದಾನಗಳು ಕೊಡಬೇಕು, ಅಲ್ಲಿ ಕಾಮಗಾರಿಗಳಾಗಬೇಕು, ರಸ್ತೆ ಆಗಬೇಕು, ಚರಂಡಿ ಆಗಬೇಕು, ರೈತರಿಗೆ ನಾವು ಸಬ್ಸಿಡಿ ಕೊಡಬೇಕು, ಹೌದಲ್ಲ. ಅದಕ್ಕೆ ರೈತರಿಗೆ ಸಬ್ಸಿಡಿ ಕೊಟ್ಟರೆ ಕರೆಂಟು ಅವೆಲ್ಲ ಹೋದರೆ ಸ್ವಲ್ಪ ಅದನ್ನು ತಾಳೆ ಮಾಡೋದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿರ್ತೀವಿ. ಸುಮ್ಮನೆ ರೀ ಸರ್, ಈ ಕಡೆಯಿಂದ ನಮ್ಮ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತೀರಾ, ಆ ಕಡೆಯಿಂದ ನಮ್ಮ ಗಂಡು ಮಕ್ಳ ಹತ್ರ ದುಡ್ಡು ಕಿತ್ಕೊತೀರಾ. ದಟ್ ಈಸ್ ಪಾಲಿಟಿಕ್ಸ್, ಗೊತ್ತಾಯ್ತಲ್ಲ. ಅಂದರೆ ನೀವೆಲ್ಲ ಹಣನ ಪೋಲ್ ಮಾಡ್ತಿದ್ರಲ್ಲ, ನಿಮ್ಮ ದುಡ್ಡು ಕಿತ್ತು ನಿಮ್ಮ ಹೆಂಡ್ತಿರು ಕೊಡೋದು ಅಷ್ಟೇ, ನಿಮ್ಮ ದುಡ್ಡು ಕಿತ್ತು ನಿಮ್ಮ ತಾಯಂದಿರು ಕೊಡೋದು. ಅಂದರೆ ಟ್ಯಾಕ್ಸ್ ಮುಖಾಂತರ ಎಲ್ಲ ಮಹಿಳೆಯರಿಗೆ ಪಾಪ ಅವರು ಸಬಲರಾಗಬೇಕು. ಅದಕ್ಕೆ 2,000 ರೂಪಾಯಿ ಆಗ್ಬೋದು, ಬಸ್ ಆಗ್ಬೋದು, ಮತ್ತು ಬಡವ್ರ ಮನೆಗೆ ಅಕ್ಕಿ ಆಗ್ಬೋದು, ಯುವ ನಿಧಿ ಆಗ್ಬೋದು, ಎಲ್ಲವನ್ನ ಕೊಡ್ತಾ ಇರೋದು ಅದಕ್ಕೆ ಅಪ್ಪ, ಒಳ್ಳೇದಾಗಲಿ ಅಂತ. ಸರ್ ಸುಮ್ಮನೆ ರೀ ಸರ್, ಪಕ್ಷದವರು ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರು ಅಂತ ನೀವು ಅಧಿಕಾರಕ್ಕೆ ಬಂದ್ರಿ, ನೀವು ನೋಡಿದ್ರೆ ಅವ್ರಿಗಿಂತ ಜಾಸ್ತಿ ಬೆಲೆ ಏರಿಕೆ ಮಾಡ್ತಾ ಇದ್ರೆ. ಸ್ವಲ್ಪ ತಿಳ್ಕೊಂಡು ಮಾತಾಡು. ಗ್ಯಾರಂಟಿ ಎಲ್ಲ ಕೊಡ್ಬೇಡವ, ಎಲ್ಲ ರೀತಿಯಾದಂಥ ಡೆವಲಪ್ಮೆಂಟ್ ನಾವು ಮೊನ್ನೆ ಬಜೆಟ್ ಮನ್ಸಿಲ್ವಾ, ಅವೆಲ್ಲ ಸಾಕಾರ ಆಗಬೇಕು ಅಂದರೆ ಒಂದು ಸ್ವಲ್ಪ ಆರ್ಥಿಕತೆಯಲ್ಲಿ ಈ ಟ್ಯಾಕ್ಸ್ ಅಂತಕ್ಕಂಥದ್ದನ್ನು ಅಲ್ಪ ಮಟ್ಟದಲ್ಲಿ ಒಂಚೂರು ನಾವು ಜಾಸ್ತಿ ಮಾಡ್ತೀವಿ. ಅದರಿಂದ ರಾಜ್ಯಕ್ಕೆ ಅನುಕೂಲ. ಸರ್
ಈ ಹೂ ಪಗಸ್ತವ್ರು 40% ಕಮಿಷನ್ ತಗೋತಾರೆ ಅಂತ ನೀವು 40%ಅಲ್ಲೇ ನೀವು ಗ್ಯಾರಂಟಿ ಏಯ್ ಹಂಗಲ್ಲ ನಾವು ಹೇಳಿದ್ದು. ಹೂ ಪಕ್ಷದವರು 40% ಕಮಿಷನ್ ತಗೋತಾರೆ ಅಂತ ಆರೋಪ ಬಂದಿತ್ತು. ಅದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು ಗೊತ್ತಾ, ಇವರು 40% ಕಮಿಷನ್ ತಗೋತಾರಲ್ಲ ಅವರು ಆ ಪಕ್ಷದವರು, ಆ ಕಮಿಷನ್ ದುಡ್ಡು 40% ಇದೆಯಲ್ಲ, ಆ ಕಮಿಷನ್ ದುಡ್ಲಿ ನಾವು 5 ವರ್ಷಗಳ ಕಾಲ ಗ್ಯಾರಂಟಿಗೆ ನಾವು ಆ ದುಡ್ಡು ಬಳಸ್ಕೋಬೋದು. ಹಿಂಗೆ ಹೇಳಿದ್ರಿ. ಅರೆ ಈಗ ಮಾತ್ರ ಯಾಕೆ ನಮ್ಮ ಹತ್ರ ಕಿಸ್ಕೊತಾ ಇದ್ದೀರಿ? ಏಯ್ ಕೇಳಿಸ್ಕೊಳ್ಳಯ್ಯ, ಅವ್ರಿಗೆ 40% ಕಮಿಷನ್ ಆರೋಪ ಅಷ್ಟೇ. ಅದು 40% ಕಮಿಷನ್ ತಗೋತಾರಲ್ಲ, ಆ ದುಡ್ಲೇ ಬೇಕಾದ್ರೆ ನಾವು ಸರ್ಕಾರ ನಡೆಸ್ಕೋಬೋದು ಅಂತ. ನಾವು ಕಮಿಷನ್ ತಗೋತಿಲ್ವಲ್ಲ, ಅದಕ್ಕೆ ಟ್ಯಾಕ್ಸ್ ನಿಮ್ಮ ಮೇಲೆ ಹಾಕಿದೀವಿ ಅಷ್ಟೇ. ದಟ್ ಇಸ್ ದ ಪಾಯಿಂಟ್. ಅಯ್ಯೋ ಏನೋ ಒಂದು ಹೇಳಿ ಅತ್ತಾಗ ಒಂದು ಕತೆ ಕಟ್ಬಿಡ್ತೀರಿ ಸರ್. ಆಮೇಲೆ ಯಾಪಿ ಹೋಗೋದೆ ಸರ್? ಅದೇ ಯುಗಾದಿ ಹಬ್ಬದ ಶುಭಾಶಯಗಳು ಅಂದೆ ಸರ್. ನಿನಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಕರ್ನಾಟಕದ ಜನತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸರ್ ಈಗ ನೀವು ಜಾಸ್ತಿ ಬೇವು ತಿಂತೀರೋ ಬೆಲ್ಲ ತಿಂತೀರೋ ಸರ್? ಜೀವನದಲ್ಲಿ ಸಮಾನವಾಗಿರ್ಬೇಕು. ಅಂದ್ರೆ ಸಿಹಿ ಕಹಿ, ಸುಖ ದುಃಖ, ಬೇವು ಬೆಲ್ಲ ಅದಿದ್ರೇನೆ ಬದುಕು ಚೆನ್ನಾಗಿರೋದು. ಬರೀ ಬೆಲ್ಲ ತಿಂದ್ಬಿಟ್ರೆ ಶುಗರ್ ಆಗ್ಬಿಡುತ್ತೆ, ಬರೀ ಬೇವು ತಿಂದ್ಬಿಟ್ರೆ ಲೋ ಬಿ ಪಿ ಆಗ್ಬಿಡುತ್ತೆ. ಅದಕ್ಕೆ ಬೇವು ಬೆಲ್ಲ ತಿಂದು ಆರಾಮಾಗಿ ಯುಗಾದಿ ಹಬ್ಬ, ವರ್ಷದ ಹಬ್ಬ, ಆಮೇಲೆ ಹಬ್ಬ ಆದ್ಮೇಲೆ ವರ್ಷ ತುಡುಕು, ಅದೇ ನಾನ್ ವೆಜ್, ಆಮೇಲೆ ಇಸ್ಪೆಟ್ ಆಡಕ್ ಹೋಗಿ ಇಲ್ಲ ಸರ್ ಇಲ್ಲ. ಆಮೇಲೆ ಪೊಲೀಸರು ಕಳಿಸ್ಬಿಡ್ತೀನಿ. ಇಲ್ಲ ಅದ್ರಲ್ಲಿ ಏನು ಒಂದು ಹಬ್ಬದ ಒಂದು ಸಂಪ್ರದಾಯ ಅಂದ್ಬಿಟ್ಟು ಏನು 5-10 ರೂಪಾಯಿಗೆ ಇಸ್ಪೀಟ್ ಆಡ್ತಾರೆ, ಬೆಳಗಾನ ಕೂತ್ಕೊಂಡು ಜಾಗರಣೆ ಮಾಡ್ತಾರೆ. ಇದು ಅವಾಗಿಂದ ನಡ್ಕೊ ಬಂದಿದೆ ಸರ್. ಈ ಆನ್ಲೈನ್ ಮೊಬೈಲ್ ಗಿಬೈಲ್ ಹಿಡ್ಕೊ ಮಾಡ್ತಾರಲ್ಲ, ಅದೆಲ್ಲ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಕಳ್ಕೊತಾರಲ್ಲ, ಇದಕ್ಕೆಲ್ಲ ನೀವೇ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಸರ್? ನಾನು ಪರ್ಮಿಷನ್ ಒಡತಿ ನೋಡು ಕಪಾಲಕ್ಕೆ. ಅದು ಒಂದು ಆ್ಯಪು, ಜೂಜಾಟದ ಆ್ಯಪ್, ಅದು ಮನೋರಂಜನಾ ಆಟ ಅಂತ ಪರ್ಮಿಷನ್ ತಗೊಂಡ್ಬಿಡ್ತಾರೆ. ಹೌದಾ? ಅದಕ್ಕೆ ಪರ್ಮಿಷನ್ ಇದೆ. ಆದ್ರೆ ಅದರಲ್ಲಿ ಹಣ ತೊಡಗಿಸೋರು ಜಾಗರೂಕರಾಗಿರಿ. ಹಣ ತೊಡಗಿಸಿದವ್ರಿಗೆ ಇದು ಚಟವಾಗ್ಬೋದು, ಸಾಲ ಮಾಡ್ಕೋಬಹುದು ಅಂತೂ ಹೇಳ್ತಾರಲ್ಲಿ. ಹೇಳ್ಬಿಡ್ತಾರೆ ಸರ್, ಏನು ಅರ್ಥವೇ ಆಗೋಲ್ದು. ಅಯ್ಯೋ ಅದು ಬಿಟ್ಟಾಕೆ ಸರ್. ಈಗ ಯುಗಾದಿ ಹಬ್ಬ ಆದಮೇಲೆ ವರ್ಷ ತುಡುಕುವ ಕಳ್ಕೊಂಡು ಆದಮೇಲೆ ಒಂದು ಹೊಸ ಸಂಪುಟ ರಚನೆ ಏನೋ ಮಾಡ್ತಾ ಇದ್ರಂತಲ್ಲ ಸರ್? ಹಬ್ಬ ಬಂದಿಟ್ಟಿಗೆ ಸಂಪುಟ ರಚನೆ ಏನು ನೀವೇ ಅನ್ಕೊಬಿಡೋದ? ಸಂಕ್ರಾಂತಿ ಹಬ್ಬ ಆಯಿತು, ದೀಪಾವಳಿ ಹಬ್ಬ ಆಯಿತು, ಗೌರಿ ಹಬ್ಬ ಆಯಿತು, ಯುಗಾದಿ ಹಬ್ಬ ಆದಮೇಲೆ ಸಂಪುಟ ರಚನೆ, ಮೇಜರ್ ಸರ್ಜರಿ. ಏನು ಚಾಕು ಚೂರಿ ತಗೊಂಡು ನಾವು ಸರ್ಜರಿ ಮಾಡೋಕೆ ಹೋಗ್ಬಿಡ್ತೀವಿ. ಯಾವ ಸರ್ಜರಿನಿಲ್ಲ, ಏನಿಲ್ಲ, ಭರ್ಜರಿಯಾಗಿ ಹಬ್ಬ ಮಾಡು. ಸಂಪುಟ ರಚನೆ ಆಗೋಕಾಲಕ್ಕೆ ಆಗ್ತದೆ. ಅದೇನು ಅವರು ಏನು ಆಪ್ರೇಷನ್ ಮಾಡಬೇಕೋ ಮಾಡ್ತಾರೆ. ದಟ್ ಗೋಸ್ ಟು ಹೈಕಮಾಂಡ್. ಇದೆಲ್ಲ ಲೆಫ್ಟ್ ಟು ಹೈಕಮಾಂಡ್. ಅವ್ರು ಮಾಡ್ಕೋತಾರೆ. ಹಬ್ಬ ಸರಿಯಾಗಿ ಆಚರಣೆ ಮಾಡು. ಜಾಸ್ತಿ ಇಸ್ಪೆಟ್ ಆಡಬೇಡಪ್ಪ. ಮಟನ್ ಚಿಕನ್ ತಿನ್ಕೋ, ಒಂದು ಬಾಟಲ್ ಜ್ಯೂಸ್ ಕುಡ್ಕೋ, ನಿಂಬೆಹಣ್ಣು ಜ್ಯೂಸ್ ಕುಡ್ಕೋ, ಆಯ್ತಾ? ಒಳತಿ ನೋಡು ಕಪಾಲಕ್ಕೆ. ಹೂ ಪಕ್ಷದವರು ಉಚ್ಚಾಟನೆ ಒಳತಿ ನೋಡು ಕಪಾಲಕ್ಕೆ, ಬೇರೆ ಪಕ್ಷದ ಕೇಳಿದ್ರೆ. ಅಯ್ಯಯ್ಯೋ, ಯುಗಾದಿ ಹಬ್ಬಕ್ಕೆ ಸಾಲ ಮಾಡಿದ್ದೆ, ಸಾಲ ದುಡ್ಡು ಇವ್ರ ಹತ್ರ ಈಸ್ಕರದನ್ನ ಕೊಡ್ತೇ ಹೊಂಟೋಗ್ಬಿಟ್ರಲ್ಲಪ್ಪ. ಏನ್ ಮಾಡೋದು? ಯಾವ ಇಸ್ಪೀಟ್ ಆಡಕ್ಕೆ ಸುಪ್ಪುತ್ಕೋ. ಏನು ಹೇಳಿದ್ರು ಮಧ್ಯದಲ್ಲಿ ನಂದೇ ಹೇಳಿ ನಂದ ಗೋಪಾಲ ಅಂತ ಬಂದ್ಬಿಡ್ತಾನೆ ತೆಗೆ. ಯಾರು ಬೇಜಾರಾಗ್ಬಿಡಿ, ಇಲ್ಲಿ ಗಂಟೆ ಮಾಡ್ತೋ ಆಸೆಕ್ಕಾಗಿ ಯಾರು ಆಟಕ್ಕೆ ತಗೋಬೇಡಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.